ಮೇ 17ರಂದು ಬೆಂಗಳೂರಿನಲ್ಲಿ ನಡೆಯಬೇಕಿದ್ದಂತ ಕೆಕೆಆರ್ ವಿರುದ್ಧದ ಆರ್ಸಿಬಿ ಮ್ಯಾಚ್ ಮಳೆಯಲ್ಲಿ ಕೊಚ್ಚಿ ಹೋಗಿತ್ತು. ಟಾಸ್ ಕೂಡ ಕಾಣದೆ ಪಂದ್ಯ ರದ್ದಾಗಿತ್ತು. ಆದ್ರೀಗ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯ ಕೂಡ ವಾಶೌಟ್ ಆಗುವಂತ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಸುರಿತಾ ಇರುವಂತ ಮಳೆ ಈ ಪಂದ್ಯವನ್ನು ಕೂಡ ಬಲಿ ಪಡೆಯುತ್ತಾ ಅನ್ನುವಂತ ಟೆನ್ಷನ್ ಕಾಡ್ತಾ ಇದೆ. ಹಾಗೇನಾದ್ರೂ ಬೆಂಗಳೂರು ವರ್ಸಸ್ ಹೈದರಾಬಾದ್ ನಡುವಿನ ಪಂದ್ಯ ಕೂಡ ಕ್ಯಾನ್ಸಲ್ ಆದ್ರೆ ಆರ್ಸಿಬಿಗೆ ಬಿಗ್ ಲಾಸ್ ಆಗಲಿದೆ. ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 18ನೇ ಸೀಸನ್ ಐಪಿಎಲ್ ನಲ್ಲಿ ಆರ್ಸಿಬಿ ಈಗಾಗಲೇ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ. ಪ್ಲೇ ಆಫ್ ನಲ್ಲಿ ಟ್ರೋಫಿ ಟಾರ್ಗೆಟ್ ಅನ್ನ ಮಾಡಿ ಆಡೋದಷ್ಟೇ ಬಾಕಿ ಇದೆ. ಲೀಗ್ ಹಂತದಲ್ಲಿ ಇನ್ನೂ 2 ಮ್ಯಾಚ್ಗಳು ಇದ್ದು ಅವೆರಡನ್ನು ಕೂಡ ಗೆದ್ದುಕೊಂಡ್ರೆ ಬಿಗ್ ಅಡ್ವಾಂಟೇಜಸ್ ಸಿಗಲಿದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಸಾಲಿಡ್ ಫಾರ್ಮ್ ನಲ್ಲಿರುವಂತ ಆರ್ಸಿಬಿ ಗೆಲ್ಲುವಂತ ಕಾನ್ಫಿಡೆನ್ಸ್ ನಲ್ಲೇ ಇದೆ. ಆದ್ರೆ ಮೈದಾನಕ್ಕಿಳಿಯುವಂತ ಅವಕಾಶ ಸಿಗೋದಿಲ್ಲ ಅನ್ಸುತ್ತೆ. 10 ದಿನಗಳ ಲಾಂಗ್ ಬ್ರೇಕ್ ಬಳಿಕ ಸಿಕ್ಕಾಪಟ್ಟೆ ಜೋಶ್ನಲ್ಲಿ ಕೆಕೆಆರ್ ವಿರುದ್ಧ ಕಣಕ್ಕಿಳಿಯೋಕೆ ರೆಡ್ ಆರ್ಮಿ ರೆಡಿಯಾಗಿತ್ತು. ಆದ್ರೆ ಧೋ ಅಂತ ಸುರಿದ ಮಳೆ ಟಾಸ್ ಹಾಕೋಕ್ಕೂ ಬಿಡಲಿಲ್ಲ. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಬೇಕಿದ್ದಂತ ಪಂದ್ಯ ರದ್ದಾಗಿತ್ತು. ಹೋಗ್ಲಿ, ಮುಂದಿನ 2 ಪಂದ್ಯಗಳನ್ನಾದ್ರೂ ಕೂಡ ಗೆದ್ದು ಟೇಬಲ್ ಟಾಪ್ 2 ಸ್ಥಾನಗಳಲ್ಲಿ ಚಾನ್ಸ್ ಅನ್ನ ಪಡೆಯೋಣ ಅಂದ್ರೆ ಮಳೆ ಅದಕ್ಕೂ ಬಿಡಲ್ಲ ಅನಿಸ್ತಿದೆ. ಇದೇ ಈಗ ಲೆಕ್ಕಾಚಾರಗಳನ್ನೆಲ್ಲ ಉಲ್ಟಾ ಹೊಡೆಯುವಂತೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಮೇ 23ರವರೆಗೆ ಮಳೆ, ಈ ಪಂದ್ಯವೂ ರದ್ದಾಗುತ್ತಾ? ಕಳೆದ 3-4 ದಿನಗಳಿಂದ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ಸೋಮವಾರ ಮಧ್ಯಾಹ್ನದಿಂದಲೂ ಕೂಡ ಜಡಿ ಹಿಡಿದು ಸುರಿತಾ ಇದೆ. ಮೇ 23ರವರೆಗೂ ಕೂಡ ನಿರಂತರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ವಿಷಯ ಅಂದ್ರೆ ಆರ್ಸಿಬಿಯ ಮುಂದಿನ ಪಂದ್ಯ ಮೇ 23ರಂದು ಅಂದ್ರೆ ಇದೇ ಶುಕ್ರವಾರ ಬೆಂಗಳೂರಿನಲ್ಲಿ ನಡೆಯಬೇಕಿದೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ. ಆದ್ರೆ ಈ ಪಂದ್ಯಕ್ಕೂ ಕೂಡ ಮಳೆ ಅಡ್ಡಿಯಾಗುವಂತ ಸಾಧ್ಯತೆ ಇದೆ. ಆರ್ಸಿಬಿ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿದ್ರು ಕೂಡ ಟಾಪ್ 2 ನಲ್ಲಿ ಇರಬೇಕು ಅನ್ನುವಂತ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ಟಾಪ್ 2 ನಲ್ಲಿದ್ರೆ 2 ಬಿಗ್ ಅಡ್ವಾಂಟೇಜಸ್ ಸಿಗಲಿದೆ. ಗೆದ್ರೆ ಸೀದಾ ಫಿನಾಲಿಗೆ ಇರಬಹುದು. ಅಲ್ಲಿ ಯಾವ ಪಂದ್ಯವನ್ನು ಆಡಬೇಕು ಅನ್ನುವಂತ ನೆಸೆಸಿಟಿ ಇರೋದಿಲ್ಲ. ಅಕಸ್ಮಾತ್ ಮ್ಯಾಚ್ ಏನಾದ್ರೂ ಸೋತ್ರು ಕೂಡ ಟೂರ್ನಿಯಿಂದ ಹೊರಗಂತೂ ಬೀಳೋದಿಲ್ಲ. ಮತ್ತೊಂದು ಪಂದ್ಯವನ್ನ ಆಡೋಕೆ ಅವಕಾಶ ಸಿಗುತ್ತೆ. ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಗೆದ್ದಿರುವಂತ ತಂಡದ ಎದುರು ಮತ್ತೆ ಕಣಕ್ಕಿಳಿದು ಅವಕಾಶ ಸಿಗುತ್ತೆ. ಸೊ ಅಲ್ಲಿ ಮತ್ತೆ ಗೆದ್ರೆ ಕ್ವಾಲಿಫೈ 2 ನಲ್ಲಿ ಗೆದ್ದು ಮತ್ತೆ ಫೈನಲ್ ಅನ್ನ ಪ್ರವೇಶ ಪಡೆಯಬಹುದು. ಪ್ರಸ್ತುತ 8 ಮ್ಯಾಚ್ಗಳನ್ನ ಗೆದ್ದಿರೋದು, ಹಾಗೆ ಕೆಕೆಆರ್ ವಿರುದ್ಧದ ಮ್ಯಾಚ್ ಇರೋದಾಗಿ 1 ಅಂಕ ಸಿಕ್ಕಿರೋದು. ಸೊ ಇದೆರಡೂ ಸೇರಿ ಟೋಟಲ್ ಆಗಿ ಆರ್ಸಿಬಿ ಬಳಿ 17 ಅಂಕಗಳಿದೆ. ಈ 17 ಅಂಕಗಳಿಂದಾಗಿಯೇ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿದೆ. ಲೀಗ್ ಹಂತದಲ್ಲಿ ಇನ್ನೂ 2 ಪಂದ್ಯಗಳು ಬಾಕಿ ಇದ್ದು ಅವೆರಡನ್ನೂ ಕೂಡ ಗೆದ್ದುಕೊಂಡ್ರೆ ಟೋಟಲ್ ಆಗಿ 21 ಅಂಕಗಳು ಜೊತೆ ಆಗುತ್ತೆ. ಮೊದಲ 2 ಸ್ಥಾನಗಳಲ್ಲೇ ಉಳಿಬಹುದಾಗ 18 ಅಂಕಗಳನ್ನ ಪಡೆದಿರುವಂತಹ ಗುಜರಾತ್ ತಂಡಕ್ಕೆ ಇನ್ನೂ 2 ಮ್ಯಾಚ್ಗಳಿದ್ದು ಅವೆರಡನ್ನು ಕೂಡ ಗುಜರಾತ್ ಗೆದ್ದುಕೊಂಡ್ರೆ 22 ಪಾಯಿಂಟ್ಸ್ ಆಗುತ್ತೆ. ಸೊ ಫಸ್ಟ್ ಪ್ಲೇಸ್ ಅವರದ್ದೇ ಆಗುತ್ತೆ. ಹೀಗಾಗಿ 2ನೇ ಸ್ಥಾನಕ್ಕೆ ಆರ್ಸಿಬಿ ಇರಬೇಕು ಅಂತಂದ್ರೆ ಮುಂದಿನ 2 ಪಂದ್ಯಗಳನ್ನು ಕೂಡ ಗೆದ್ದುಕೊಳ್ಬೇಕು. ಇನ್ನು ಪಾಯಿಂಟ್ಸ್ ಟೇಬಲ್ ನಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಪಂಜಾಬ್ ಕೂಡ 17 ಅಂಕಗಳನ್ನ ಪಡೆದಿದೆ. ಮುಂದಿನ 2 ಪಂದ್ಯಗಳನ್ನ ಗೆದ್ರೆ ಅವರು ಕೂಡ 21 ಅಂಕಗಳನ್ನ ಗಳಿಸ್ತಾರೆ. ಹೀಗಾಗಿ ಬೆಂಗಳೂರು ಟೀಮ್ ಮುಂದಿನ ಹೈದರಾಬಾದ್ ಮತ್ತು ಲಕ್ನೋ ವಿರುದ್ಧದ ಪಂದ್ಯಗಳನ್ನ ಗೆಲ್ಲೇಬೇಕು. ಒಂದು ಹೈದರಾಬಾದ್ ವಿರುದ್ಧದ ಪಂದ್ಯ ಮಳೆ ಕಾರಣಕ್ಕೆ ಏನಾದ್ರೂ ರದ್ದಾಯಿತು ಅಂದ್ರೆ 1 ಅಂಕ ಆರ್ಸಿಬಿ ಪಾಲಿಗೆ ಸಿಗುತ್ತೆ. ಆಗ ಈಗ ಇರುವಂತಹ 17+1 ಸೇರಿ ಟೋಟಲ್ ಆಗಿ 18 ಪಾಯಿಂಟ್ಸ್ ಬಂದಂಗಾಗುತ್ತೆ. ಲಕ್ನೋ ವಿರುದ್ಧ ಗೆದ್ರು ಕೂಡ ಟೋಟಲ್ ಆಗಿ ಆಗುವುದೇ 20 ಪಾಯಿಂಟ್ಸ್ ಅಷ್ಟೇ. ಸೊ ಪಂಜಾಬ್ ತಂಡ 21 ಅಂಕಗಳೊಂದಿಗೆ ಬೆಂಗಳೂರನ್ನ ಓವರ್ಟೇಕ್ ಮಾಡಿಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪಂಜಾಬ್ಗೂ ಕೂಡ 2 ಮ್ಯಾಚ್ಗಳನ್ನ ಇರೋದ್ರಿಂದ ಆ 2 ಮ್ಯಾಚ್ಗಳನ್ನ ಅವ್ರು ಗೆದ್ದುಕೊಂಡ್ರೆ ಆರ್ಸಿಬಿಯನ್ನ ಬೀಟ್ ಮಾಡುವಂತ ಚಾನ್ಸಸ್ ಅವರಿಗೆ ಜಾಸ್ತಿ ಇರುತ್ತೆ. ಹೀಗಾಗಿ ಈ ಸೀಸನ್ ಅಲ್ಲಿ ಆರ್ಸಿಬಿ ಹೇಳಿ ಕೇಳಿ ಹೋಮ್ ಗ್ರೌಂಡ್ ಅಂದ್ರೆ ಬೆಂಗಳೂರು ಮೈದಾನದಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ಅನ್ನ ಕಂಡಿತ್ತು. ಅವೇ ಪಿಚ್ ನಲ್ಲಿ ಎಲ್ಲಾ ಮ್ಯಾಚ್ಗಳನ್ನ ಗೆದ್ದುಕೊಂಡ್ರು ಕೂಡ ಚಿನ್ನಸ್ವಾಮಿಯಲ್ಲೇ ಹ್ಯಾಟ್ರಿಕ್ ಸೋಲನ್ನ ಕಂಡಿದ್ರು. ಅಲ್ಲದೆ ಕಳೆದ ಪಂದ್ಯ ಕೆಕೆಆರ್ ವಿರುದ್ಧದ ಮ್ಯಾಚ್ ಮಳೆ ಕಾರಣಕ್ಕೆ ರದ್ದಾಗಿದ್ರೆ ಈಗ ಹೈದರಾಬಾದ್ ವಿರುದ್ಧದ ಪಂದ್ಯ ಕೂಡ ನಡೆಯುತ್ತೋ ಇಲ್ವೋ ಅನ್ನುವಂತ ತೂಗುಯ್ಯಾಲೆಯಲ್ಲಿದೆ. 3 ಸಲ ಫೈನಲ್, 10ನೇ ಸಲ ಪ್ಲೇ ಆಫ್ಗೆ ಆರ್ಸಿಬಿ. ಇನ್ನು ಐಪಿಎಲ್ನ ಉದ್ಘಾಟನಾ ವರ್ಷ ಅಂದ್ರೆ 2008ರಿಂದಲೇ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 17 ಸೀಸನ್ಗಳಲ್ಲೂ ಕೂಡ ಕಂಪ್ಲೀಟ್ ಮಾಡಿದೆ. ಸದ್ಯ 18ನೇ ಸೀಸನ್ ಅಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. 10 ಫ್ರಾಂಚೈಸಿಗಳ ಪೈಕಿ ದಿ ಮೋಸ್ಟ್ ಪಾಪ್ಯುಲರ್ ಫ್ರಾಂಚೈಸಿ ಅಂದ್ರೆ ಅದು ಆರ್ಸಿಬಿನೇ. ಕಪ್ ಗೆಲ್ಲಿಲ್ಲ ಅನ್ನೋದನ್ನ ಬಿಟ್ರೆ ಅಷ್ಟೂ ಸೀಸನ್ಗಳ ಜರ್ನಿ ಅಂತೂ ಅಲ್ಟಿಮೇಟ್ ಆಗಿದೆ. 3 ಸಲ ಫಿನಾಲಿಗೆ ಲಗ್ಗೆ ಇಟ್ಟಿದ್ರು ಕೂಡ ಟ್ರೋಫಿಯಿಂದ ವಂಚಿತವಾಗಿದೆ. ಹಾಗೆ ಈ ಸೀಸನ್ ಸೇರಿ 10ನೇ ಬಾರಿಗೆ ಪ್ಲೇ ಆಫ್ಗೆ ಕಾಲಿಟ್ಟಂತಾಗಿದೆ. ರೆಡ್ ಆರ್ಮಿ ಟೀಮ್ ಮೊದಲ ಬಾರಿಗೆ 2009ರಲ್ಲಿ ಫೈನಲ್ ಅನ್ನ ಪ್ರವೇಶ ಪಡೆದಿತ್ತು.
ಆದರೆ ಡೆಕ್ಕನ್ ಚಾರ್ಜರ್ಸ್ ತಂಡ ಆ ವರ್ಷ ವಿನ್ ಆಗಿತ್ತು. ಇನ್ನು ಎರಡನೇ ಬಾರಿಗೆ ಅಂದರೆ 2011ರಲ್ಲಿ RCB ತಂಡ ಮತ್ತೆ ಫೈನಲ್ ಅನ್ನ ಪ್ರವೇಶ ಪಡೆದ್ರು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಮುಡಿಗೆ ಚಾಂಪಿಯನ್ ಪಟ್ಟ ಸಿಕ್ಕಿತ್ತು. ಇನ್ನು 2016ರಲ್ಲಿ ಅದು ಕೂಡ ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ 3ನೇ ಬಾರಿಗೆ RCB ತಂಡ ಫೈನಲ್ಗೆ ಏರಿತ್ತು. ಆದರೆ ಸನ್ರೈಸರ್ಸ್ ಹೈದರಾಬಾದ್ ಎದುರು ಸೋತು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಯಿತು. ಹೀಗೆ 3 ಸಲ ಕೂಡ ಕಪ್ ಗೆಲ್ಲೋದ್ರಲ್ಲಿ ಕೂದಲೆಳೆ ಅಂತರದಲ್ಲಿ ಮಿಸ್ ಮಾಡ್ಕೊಂಡಿದೆ. ಇನ್ನು 2020ರ ಬಳಿಕ 2023 ಹೊರತುಪಡಿಸಿ 5ನೇ ಬಾರಿಗೆ ಈಗ ಪ್ಲೇ ಆಫ್ಗೆ ಪ್ರವೇಶ ಪಡೆದಿದೆ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಪ್ಲೇ ಆಫ್ ಅನ್ನ ಪ್ರವೇಶ ಪಡೆದಂತ ಲಿಸ್ಟ್ನಲ್ಲಿ RCB ತಂಡ 3ನೇ ಸ್ಥಾನದಲ್ಲಿದೆ. ಈ ಪೈಕಿ ಮೊದಲ ಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇದೆ. 12 ಸಲ ಪ್ಲೇ ಆಫ್ ಅನ್ನ ಪ್ರವೇಶ ಪಡೆದಿರುವಂತಹ ಚೆನ್ನೈ 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಆದರೆ IPL 2025ರ ಸೀಸನ್ ಅಂದ್ರೆ ಈ ಸೀಸನ್ ಅಲ್ಲಿ ಚಾಂಪಿಯನ್ ಚೆನ್ನೈನ ಪ್ರದರ್ಶನ ಅತ್ಯಂತ ಕಳಪೆಯಾಗಿದೆ. CSK ಪ್ರಸ್ತುತ 6 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಇನ್ನು IPLನ ಮತ್ತೊಂದು ಯಶಸ್ವಿ ತಂಡವಾಗಿರುವಂತ ಮುಂಬೈ ಇಂಡಿಯನ್ಸ್ 2ನೇ ಸ್ಥಾನ ಪಡೆದಿದೆ. ಮುಂಬೈ ಇಂಡಿಯನ್ಸ್ ಸಹ 17ನೇ ಸೀಸನ್ವರೆಗೂ ಕೂಡ 10 ಬಾರಿ ಪ್ಲೇ ಆಫ್ ಅನ್ನ ಪ್ರವೇಶ ಪಡೆದಿದೆ. ಅನ್ನು 2ನೇ ಸ್ಥಾನದಲ್ಲಿದೆ ಈ ಲಿಸ್ಟ್ನಲ್ಲಿ. ಇನ್ನು ಟೋಟಲ್ ಆಗಿ 5 ಬಾರಿ ಚಾಂಪಿಯನ್ ಆಗಿರುವಂತ ಮುಂಬೈ ಈ ಆವೃತ್ತಿಯಲ್ಲೂ ಕೂಡ ಪ್ಲೇ ಆಫ್ಗೆ ಇರುವಂತ ಸ್ಪರ್ಧೆಯಾಗಿದೆ. ಮುಂಬೈ ಕೊನೆಯ 2 ಪಂದ್ಯಗಳನ್ನ ಗೆದ್ಕೊಂಡ್ರೆ ಅದು ಲೀಗ್ ಹಂತದಲ್ಲಿರುವಂತ 2 ಪಂದ್ಯಗಳನ್ನ ಗೆದ್ರೆ ಅದು ಕೂಡ ನೇರವಾಗಿ ಪ್ಲೇ ಆಫ್ ಅನ್ನ ತಲುಪುತ್ತೆ. ಒಂದು ಸೋತ್ರೆ ಅವಕಾಶದ ಸಾಧ್ಯತೆಗಳು ಕಡಿಮೆ ಇರಬಹುದು, ಬಟ್ ಹೇಳಕ್ಕಾಗಲ್ಲ. ಲಾಸ್ಟ್ ಮ್ಯಾಚ್ DC ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂಬೈ ಇಂಡಿಯನ್ಸ್ ದಾಖಲೆಯನ್ನು ಈಗಾಗಲೇ ಸರಿಗಟ್ಟಿದೆ. RCB ಕೂಡ 10 ಸಲ ಪ್ಲೇ ಆಫ್ ಅನ್ನ ಪ್ರವೇಶ ಪಡೆದಿದೆ. ಪ್ರಸ್ತುತ ಸೀಸನ್ ಅಲ್ಲಿ RCB 17 ಅಂಕಗಳೊಂದಿಗೆ ಮುಂದಿನ ಹಂತಕ್ಕೆ ಈಗಾಗಲೇ ಎಂಟ್ರಿ ಆಗಿದೆ. ಆದರೆ ಇದುವರೆಗೂ ಕೂಡ ಪ್ರಶಸ್ತಿ ಗೆದ್ದಿಲ್ಲ ಅನ್ನುವಂಥ ಕೊರಗನ್ನ ಬಿಟ್ಟು. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಲಿಸ್ಟ್ನಲ್ಲಿ 4ನೇ ಸ್ಥಾನದಲ್ಲಿದೆ. KKR ತಂಡ ಒಟ್ಟಾರೆಯಾಗಿ 8 ಬಾರಿ ಪ್ಲೇ ಆಫ್ ಅನ್ನ ಪ್ರವೇಶ ಪಡ್ಕೊಂಡಿದೆ. ಆದಾಗ್ಯೂ ಕೂಡ ಹಾಲಿ ಚಾಂಪಿಯನ್ ಆಗಿರುವಂಥ KKR ಈ ಸೀಸನ್ ಅಲ್ಲಿ ತೀರಾ ಕಳಪೆ ಪ್ರದರ್ಶನ ನೀಡುತ್ತಿದೆ. ಹಾಗೆ ಆಟಗಾರರು ಕೂಡ ಕಳಪೆ ಫಾರ್ಮ್ನಲ್ಲಿದ್ದಾರೆ. ಹೀಗಾಗಿ ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಾಗಿದೆ. ಇನ್ನು KKR ಒಟ್ಟು 3 ಸಲ ಚಾಂಪಿಯನ್ ಪಟ್ಟಕ್ಕೇರಿದೆ. ಇನ್ನು 5ನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇದೆ. SRH 8 ಬಾರಿ ಟೋಟಲ್ ಆಗಿ ಪ್ಲೇ ಆಫ್ ಅನ್ನ ಪ್ರವೇಶ ಪಡ್ಕೊಂಡಿದೆ. ಆದರೆ ಕಪ್ ಗೆದ್ದಿರೋದು 1 ಸಲ ಮಾತ್ರ. ಪ್ರಸ್ತುತ ಸೀಸನ್ ಅಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದು ತಂಡ ಈಗಾಗಲೇ ನಾಕ್ಔಟ್ ರೇಸ್ನಿಂದ ಹೊರಬಿದ್ದಾಗಿದೆ. 3 ತಂಡಗಳು ಸೆಲೆಕ್ಟ್, 4ನೇ ಸ್ಥಾನಕ್ಕೆ 2 ಫೈಟ್. ಸದ್ಯ ಈ ಸೀಸನ್ ಅಲ್ಲೂ ಕೂಡ RCB ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. ಹಾಗೆ ಗುಜರಾತ್ ಮತ್ತು ಪಂಜಾಬ್ ತಂಡಗಳು ಕೂಡ ನಾಕ್ಔಟ್ಗೆ ಸೆಲೆಕ್ಟ್ ಆಗಿವೆ. ಸೊ ಈಗಾಗಲೇ 3 ಟೀಮ್ಗಳು ಫೈನಲ್ ಆಗಿವೆ. ಆದ್ರೀಗ 4ನೇ ಸ್ಥಾನಕ್ಕಾಗಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಪೈಪೋಟಿ ನಡೀತಾ ಇದೆ. ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಬುಧವಾರ ವಾಂಖೆಡೆ ಕ್ರೀಡಾಂಗಣದಲ್ಲಿ ಅದೃಷ್ಟದ ಪರೀಕ್ಷೆ ನಡೆಯಲಿದೆ. ಅಕಸ್ಮಾತ್ ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಏನಾದರೂ ಸೋತ್ರೆ ಟೂರ್ನಿಂದ ಅಧಿಕೃತವಾಗಿ ಹೊರಬೀಳುತ್ತೆ. ಹಾಗೆ ಮುಂಬೈ ಪ್ಲೇ ಆಫ್ಗೆ ಪ್ರವೇಶನ ಪಡ್ಕೊಳ್ಳುತ್ತೆ. ಹೀಗಾಗಿ ಡೆಲ್ಲಿಗೆ ನಾಳಿನ ಮ್ಯಾಚ್ ಮಸ್ಟ್ ವಿನ್ ಗೇಮ್ ಆಗಿದೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡ 12 ಪಂದ್ಯಗಳನ್ನಾಡಿದ್ದು 7ರಲ್ಲಿ ಗೆದ್ದು 14 ಅಂಕಗಳನ್ನು ಪಡ್ಕೊಂಡಿದೆ. ಡೆಲ್ಲಿ ತಂಡ 12 ಪಂದ್ಯಗಳನ್ನಾಡಿ 13 ಅಂಕಗಳನ್ನು ಹೊಂದಿದೆ. ನಾಳಿನ ಪಂದ್ಯದಲ್ಲಿ ಮುಂಬೈ ಸೋತ್ರೆ ಟೂರ್ನಿಂದ ಹೊರಗಂತೂ ಬೀಳೋದಿಲ್ಲ. ಮತ್ತೊಂದು ಮ್ಯಾಚ್ ಇರುತ್ತೆ. ಆ ಮ್ಯಾಚ್ ಬಳಿಕ ರಿಸಲ್ಟ್ ಗೊತ್ತಾಗುತ್ತೆ. ಪಂಜಾಬ್ ವಿರುದ್ಧದ ಅಂತಿಮ ಪಂದ್ಯದಲ್ಲಿ ಮುಂಬೈ ಗೆದ್ರೆ ಡೆಲ್ಲಿ ತಂಡ ತನ್ನ ಕೊನೆಯ ಪಂದ್ಯದಲ್ಲಿ ಸೋತ್ರೆ ಮುಂಬೈ 1 ಅಂಕದ ಮುನ್ನಡೆಯಿಂದ 4ನೇ ತಂಡವಾಗಿ ಪ್ಲೇ ಆಫ್ಗೆ ಪ್ರವೇಶವನ್ನು ಪಡ್ಕೊಳ್ಳುತ್ತೆ. ಆದರೆ ಡೆಲ್ಲಿಗೆ ನಾಕ್ಔಟ್ ಹಂತ ತಲುಪೋಕೆ 2ಕ್ಕೆ 2 ಪಂದ್ಯಗಳನ್ನು ಗೆಲ್ಲಲೇಬೇಕಾದಂಥ ಒತ್ತಡದಲ್ಲಿದೆ, ಅನಿವಾರ್ಯತೆ ಕೂಡ ಇದೆ. ಸೊ ಇನ್ನೊಂದು ವಾರದಲ್ಲಿ ಲೀಗ್ ಹಂತದ ಪಂದ್ಯಗಳೆಲ್ಲ ಮುಗಿದು ಆನಂತರ ಪ್ಲೇ ಆಫ್ ಸ್ಟಾರ್ಟ್ ಆಗುತ್ತೆ. 18ನೇ ಸೀಸನ್ IPLನ ಚಾಂಪಿಯನ್ ಯಾರಾಗ್ತಾರೆ ಎನ್ನುವಂತ $1 ಮಿಲಿಯನ್ ಪ್ರಶ್ನೆಗೆ ಜೂನ್ 3ರಂದು ಉತ್ತರ ಸಿಗಲಿದೆ. ಸೊ ನಿಮ್ಮ ಪ್ರಕಾರ ಈ ಸೀಸನ್ ಅಲ್ಲಿ ಯಾರಿಗೆ ಕಪ್ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ, ಯಾವ ಟೀಮ್ ಸ್ಟ್ರಾಂಗ್ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.